ನೋಡಿ ಸ್ವಾಮಿ, ನಿಮ್ಮ ಆನೆಗಳು ಎಲ್ಲ ಮುರಿದು ನನ್ನ ತಾಟನ್ನ ಹಾಳು ಮಾಡ್ತಾವಲ್ಲ, ಸರಿನಾ? ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು ಆನೆ ಮೇಲೆ. ಕೊಟ್ಬಿಡ ನನ್ನ ಜಡ ಅವಾಗ. ಕರೆಕ್ಟು, ಎಲ್ಲ ಮುರಿದು. ನಂಬಲು ಕಷ್ಟವಾಗಬಹುದು, ಆದರೆ ಈ ಸ್ಥಳ ಬೆಂಗಳೂರಿನಿಂದ ಕೇವಲ 1 ಗಂಟೆ ದೂರದಲ್ಲಿದೆ. ಹದಿನೈದು ವರ್ಷಗಳಲ್ಲಿ 3 ಪಟ್ಟು ಹೆಚ್ಚಿದ 1 ಕೋಟಿಗೂ ಹೆಚ್ಚು ಜನಸಂಖ್ಯೆದ ನಗರ. ನಗರದ ಸುದೀರ್ಘವಾದ ಪ್ರದೇಶವು ಅಂತಿಮವಾಗಿ ಎಬ್ಬಿಸುವ ಕಲ್ಲಿನ ಭೂದೃಶ್ಯಕ್ಕೆ ದಾರಿ ಮಾಡಿಕೊಡುತ್ತದೆ. ಶತಮಾನಗಳಿಂದ ಇಲ್ಲಿ ನೆಲೆಸಿರುವ ವೈವಿಧ್ಯಮಯ ಸಮುದಾಯಗಳು, ಜಗತ್ತುಗಳು ಘರ್ಷಣೆಯಾದಾಗ ಸ್ಫೋಟಗೊಳ್ಳುವ ಸಂಘರ್ಷಗಳಲ್ಲಿ ಮುಂಚೂಣಿಯಲ್ಲಿವೆ. 1973ರಲ್ಲಿ ಸ್ಥಾಪಿತವಾದ ಶಿವನಹಳ್ಳಿಯ ರಾಮಕೃಷ್ಣ ಮಠವು ಸಮುದಾಯದ ಸಹಭಾಗಿತ್ವದ ಮೂಲಕ ಪ್ರದೇಶವನ್ನು ರೂಪಿಸಿ ಸಕ್ರಿಯವಾಗಿ ಭಾಗವಹಿಸಿದೆ. ಈ ಮಿಷನ್ ಜನರಿಗೆ ಪ್ರಾಥಮಿಕ ಶಿಕ್ಷಣ, ಆರೋಗ್ಯ ರಕ್ಷಣೆ ಮತ್ತು ಜೀವನೋಪಾಯದ ಅವಕಾಶಗಳು ಒದಗಿಸುವ ಮೂಲಕ ಇಲ್ಲಿನ ಅನೇಕರ ಜೀವನವನ್ನು ಮುಟ್ಟಿದೆ. ಈ ಊರು ಶಿವನಹಳ್ಳಿ. ಇಲ್ಲಿ ಮರಾಠಿಗರೇ ಜಾಸ್ತಿ ಇರೋದು. ನಾವು ಒಂದೇ ಮನೆ, ಲಂಬಾಣಿಗರ ಮನೆ. ಈ ಮರಾಠಿಗರು ಈ ಕಡೆಯವರಲ್ಲ, ಅವ್ರೇನಿದ್ರು ಮಹಾರಾಷ್ಟ್ರ. ನಾವು ಲಂಬಾಣಿಯವರು ಮಹಾರಾಷ್ಟ್ರ ಕಡೆಯವರಲ್ಲ, ಯಾವುದೋ ಅಫ್ಘಾನಿಸ್ತಾನ್ ಕಡೆಯಿಂದ ಬಂದವರು ರಾಜಸ್ಥಾನಕ್ಕೆ, ಗುಜರಾತ್ಗೆ ಬಂದು ಆಮೇಲೆ ರಾಜಸ್ಥಾನಕ್ಕೆ ಬಂದವರು ನಮ್ಮ ಲಂಬಾಣಿಗಳು. ಆ ಕಾಲದಲ್ಲಿ ಈ ಮುಸ್ಲಿಮ್ನವ್ರಿಗೂ ಇವ್ರಿಗೆ ಏನೋ ಗಲಾಟೆ ಆಯ್ತಂತೆ. ಯಾರಿಗೂ ನಮ್ಗೆ ಹೇಳಿದ್ದು ನಮ್ಮ ತಾತನವ್ರು ನಮ್ಗೆ ಹೇಳ್ತಾ ಇದ್ದಿದ್ದು. ಆ ಗಲಾಟೆ ಆದಾಗ ಆ ಕಡೆ ಹಳ್ಳಿಗಳ ಕಡೆ ಯಾರು ಕೇಳೋರು ದಿಗಿಲು ಬಿದ್ದುಬಿಟ್ಟು ರಾತ್ರಿ ಬಂದಿದ್ದು ಈ ಕಡೆ. ತಿಮ್ಮರಾಯಪ್ಪ ಆಶ್ರಮದ ಕಾಡಿನ ಪುನಃಸ್ಥಾಪನೆ ಚಟುವಟಿಕೆಗಳನ್ನು ನೋಡಿಕೊಳ್ಳುತ್ತಾರೆ. ತನ್ನ ಇಡೀ ಜೀವನವನ್ನು ಇಲ್ಲಿಯೇ ಬದುಕಿದ ಅವರು ಈ ಸ್ಥಳದಲ್ಲಾದ ಬದಲಾವಣೆಗಳಿಗೆ ಸಾಕ್ಷಿಯಾಗಿದ್ದಾರೆ. ಇದು ಅಕ್ಕ ತಂಗಿಯರ ಜೋಣೆ ಅಂತ. ನಮ್ಮ ಅಜ್ಜಿ ನಾವು ಚಿಕ್ಕ ಹುಡುಗರಲ್ಲಿ ಜರ ಗಿರ ಬಂದ್ರೆ ಕರ್ಕೊಂಬರೋದಿಲ್ಲಿ. ಇದರಲ್ಲಿ ಒಂದಿಷ್ಟು ನೀರು ಎತ್ಕೊಂಡ್ಬಿಟ್ಟು ನತ್ತಿ ಮೇಲೆ ತಟ್ಬಿಟ್ಟು ಇದರಲ್ಲಿ 3 ಬಕ್ಸೆ ನೀರು ಕುಡಿಸ್ಬಿಡೋರು ಆ ಜರ ಬಂದಾಗ. ಆಮೇಲೆ ಇಲ್ಲಿ ನೈಸ್ ಆಗಿದೆಯಲ್ಲ ನೋಡಿ, ಇಲ್ಲಿ ಇದು ನೈಸು. ಈ ಒಂದು ಕಲ್ಲು ತಗೊಂಡು ಇದ್ರ ಮೇಲೆ ಉಜ್ಬಿಟ್ಟು ಅದ್ರಲ್ಲಿ ಬರೋಂಥ ಗಂಧ ನೆಕ್ಸ್ಬಿಡೋರು, ಜರ ಹೋಗ್ಬಿಡೋರು. ಇಲ್ಲಿ ಯಾರೋ ಮೈಸೂರು ಮಹಾರಾಜರು ಕೃಷ್ಣರಾಜ ಒಡೆಯರು ಅಂತ ಯಾರೋ ಇದ್ರಂತೆ. ಅವರು ಈ ಬನ್ನರಘಟ್ಟ ದೇವಸ್ಥಾನಕ್ಕೆ ಜಟ್ಕಾ ಗಾಡಿಯಲ್ಲಿ ಅಲ್ಲಿಂದ ಬಂದಿದ್ರಂತೆ. ಬಂದು ಪೂಜೆಗೆ ಬಂದಾಗ ಅಲ್ಲಿ ಮಹಾರಾಜರು ಬಂದವ್ರೆ ಎಲ್ಲರಿಗೂ ಏನೋ ಕೇಳಿದ್ರು ಕೊಡ್ತಾರಂತೆ ಅಂತಂತ ಹೇಳ್ಬಿಟ್ಟು ಇವರು ನಮ್ಮ ಮರಾಠಿಗರು ಇವರು ಹೋದ್ರಂತೆ. ತೂಪುಡ ಚಾಲ್ರೆ, ಮರಾಠಿಲಿ ತೂಪುಡ ಚಾಲ್ರೆ ಅಂದರೆ ನೀನು ಮುಂದೆ ಹೋಗೋ, ಬಟ್ಟೆ ಇಲ್ಲ, ಕಚ್ಚೆ. ಇವರಿಗೆ ನಾಚಿಕೆ, ನೀನು ಮುಂದೆ ಹೋಗೋ, ನೀನು ಹಿಂಗೆ ಮಾತಾಡ್ಕೊಂಡು ಹಿಂಗೆ ಮಾಡ್ಕೊಂಡೋಗಿ ಮಹಾರಾಜರ ಹತ್ರ ನಿಂತ್ಕೊಂಡ್ರಂತೆ. ನೋಡಿದ್ರಂತೆ ಹಂಗೆ. ಏನೇ ಅಂದ್ರಂತೆ. ಏನಿಲ್ಲ ಬುದ್ಧಿ, ಯಾವ ಜನ ನೀವು? ಮರಾಠಿಗರು ಅಂತ. ಸಿಪಾಯಿಗಳ ನೀವು ಅಂದ್ರಂತೆ. ಇವ್ರೇನು ಕೈ ಮುಕ್ಕೊಂಡು ನಿಂತ್ಕೊಂಡ್ರೆ. ಏನು ನಿನ್ನ ಕಷ್ಟ ಹೇಳು, ನಿಮ್ಗೇನು ತೊಂದರೆ ಹೇಳಯ್ಯ, ನಿಮ್ಗೇನು ಬೇಕು ಕೇಳ್ರಿ ಅಂತ ಹೇಳಿದ್ರಂತೆ. ಸ್ವಾಮಿ, ನೀವು ಕೊಟ್ಟಿದ್ದೆಲ್ಲ ಅದೇ, ನಮಗೆ ಎಲ್ಲ ದೇವ್ರು ಕೊಟ್ಟಿದ್ದು ಮಸ್ತಾಗದೆ, ನಮ್ಗೇನು ಬೇಡ ಸ್ವಾಮಿ. ದನ ಮೇಸಕ್ಕೆ ಜಾಗ ಇಲ್ಲ. ಬಳಸ್ಕೊಂಡು 8,000 ಎಕರೆನೋ 10,000 ಎಕರೆನೋ ಇವ್ರಿಗೆ ಮೈಸೂರು ಮಹಾರಾಜರು ಈ ಮರಾಠಿಗರಿಗೆ ತಾಮ್ರದ ರೇಕ್ನಲ್ಲಿ ಬರೆದ್ಬಿಟ್ಟು ಅವರು ಮುದ್ರೆ ಹಾಕಿ ಅವ್ರದ್ದು ಸೈನ್ ಹಾಕಿ ಕೆಳಗಡೆ ಕೊಟ್ಬಿಟ್ರಂತೆ. ಕಾಲಾನಂತರದಲ್ಲಿ ಅನೇಕ ಜನರು ಭೂಮಿಯನ್ನು ಹೊಂದಿದ್ದಾರೆ. ಈ ಪ್ರದೇಶವು ಬುಡಕಟ್ಟು ಜನರ ಸೇರಿದಂತೆ ಅನೇಕರಿಗೆ ನೆಲೆಯಾಗಿದೆ. ಬಂಗಪ್ಪ ಅಂತ ಸ್ಟ್ರೇಪ್ ಜನ ಇದ್ದ, ಮುದುಕ.
ಈ ಈರುಳ್ಳಿಗೆ ಜಾತಿ. ಆ ಮುದುಕಪ್ಪ ನನಗೆ ಕರ್ಕೊಂಡೋಗ್ಬಿಟ್ಟು, ಬಾ ಮೊನ್ನೆ ಇದನ್ನ ಅಗಿಯೋ. ಏನು ತಾತ ಇದು? ನಾನು ಆಮೇಲೆ ಹೇಳ್ತೀನಿ, ಅಗಿಯೋ. ಕೆಂಬಾರ್ಕಾಗ್ತದೆ, ಗಾಯಕ್ಕಾಗ್ತದೆ, ಎಂತೆಂಥ ಕಾಯಿಲೆ ಬರೋದಿಗೆಲ್ಲ ಆಯ್ತದೆ. ನಿಮ್ಗೆ ಹೇಳ್ದೆ ನಾನು ಅಲ್ಲಿ ಚಿತ್ರಮೂಲ ಅಂತ, ಅದೆಲ್ಲ ನಾನು ನೋಡಿದ್ನ, ಎಲ್ಲ ಅವರು ತೋರಿಸಿದ್ದು. ಇದಕ್ಕಾಯ್ತದೆ, ಇದಕ್ಕಾಯ್ತದೆ, ಇದಕ್ಕಾಯ್ತದೆ ಅಂತ. 12 ವರ್ಷ ಇದ್ದೆ ಅವ್ರ ಜೊತೆ. ನಮ್ಮ ಕೈ ಮುರಿದೈತೆ ಅಂತ ಹೇಳಿ ಇದ್ರ ತೊಗಟೆ ಎಡ್ಕೊಳ್ಳೋದು, ಚಂದಾಗಿ ಜಜ್ಜಿಬಿಡೋದು. ಜಜ್ಜಿಬಿಟ್ಟು ಕೋಳಿ ಮೊಟ್ಟೆ ಅಂಗ್ರ ಸೊಪ್ಪು ಇವೆರಡು ಅರ್ದ್ಬಿಟ್ಟು ನ್ಯಾಪ ಹಾಕ್ಬಿಟ್ಟು ಮೂಳೆ ಕುಂಡ್ರಿಸ್ಬಿಟ್ಟು ಇದ್ರ ಚಕ್ಕೆನ ಈ ಥರ ಹಾಕ್ಬಿಟ್ಟು 2 ದಬ್ಬೆ ಹಾಕ್ಬಿಟ್ಟು ಟೈಟ್ ಮಾಡಿಬಿಟ್ರು ಅಂದರೆ ಆ ಕಾಲದಲ್ಲಿ ಠಕ್ ಅಂತ ಕಟ್ಕೊಂಬಿಡೋದು. ಈಗ ಆಪ್ರೇಷನ್ ಮಾಡ್ತಾರೆ, ಏನೋ ಮಾಡ್ತಾರೆ. ಅವಾಗ ಏನೂ ಇರಲಿಲ್ಲ. ಇದು ಗೌಜಿಲು ಮರ ಅಂತ ದೊಡ್ಡ ಇದು ಇದ್ರ ಕಾಯಿ ಈ ಸೈಜ್ ಬಿಡ್ತದೆ. ಈ ಸೈಜು ಕೆಳಕ್ಕೆ ಬಿದ್ದಾಗ 2 ಕಿಲೋಮೀಟರ್ ಇರಲಿ ಮುಳ್ಳಂದಿ ಗೊತ್ತಾನೆ. ಈಗ ಆ ಕಾಯಿ ಬಿದ್ದು ಕೆಳಗೆ ಬಿಡ ಅದ್ರ ಗಂಬ್ಲಕ್ಕೆ ಅಲ್ಲಿಂದ ಬಂದು ಅದ್ರೊಳಗಿರೋ ಬೀಜ ಎಲ್ಲ ತಿನ್ಬಿಡ್ತದೆ. ಅದ್ರ ಊಟ ಅದು. ಆಮೇಲೆ ಆನೆ ನಾನು ಬತ್ತು ಅಂದರೆ ಆನೆ ಆ ಕಾಯಿನೆಲ್ಲ ತಿನ್ಬಿಟ್ರೆ ಈ ಎಂಡ ಸಾರಾಯಿ ಕುಡ್ದವ್ರು ಮಾಡ್ದಂಗೆ ಮಾಡ್ತದೆ. ಇಷ್ಟು ಕೆಲಸ ಆಯ್ತದ ನೋಡಿ ಒಂದರಲ್ಲಿ. ಈರುಳ್ಳಿಗೆ ಅಂತ ಹೆಸರು ಅದಕ್ಕೆ ಅದೇ ಬಂದಿದ್ದು. ಇಲಿ ವಿಪರೀತ ತಿಂತಾರೆ ಅವರು, ಇಲಿ ಹಿಡಿಯೋದು. ಅವ್ರಿಗೊಂದು ರಟ್ಟೆ ಬಗ್ಸ್ರಿ ನೋಡಿದ್ರೆ ಅವರು ಹೊಟ್ಟೆನೇ ಇರಲ್ಲ, ಕೈ ಕಾಲಿ ಪಪಾಟಿನೇ ಇರೋದು. ಏನು ಕೆಲಸ ಮಾಡ್ತಾರೆ ಗೊತ್ತಾ? ನೋಡಿ ಆ ಹುಡುಗ, ಅವನು ಈರುಳ್ಳಿಗರು, ಅವನು ಒಂದು ಕಣ್ಣಿಲ್ಲ, ಗಮನ ಮಾಡಿದ್ದೀರಾ? ಅಷ್ಟು ಗಟ್ಗರ ಅವರು. ನೋಡಿ ಮೇಕೆ, ಇದ್ರ ಕಾಯಿ ಸೀಗೆಕಾಯಿ ಬಿಟ್ಟಂಗೆ ಸಣ್ಣ ಕಾಯಿ ಬಿಡ್ತದೆ, ಕೆಳಗೆ ಉದುರು ಬಿಡ್ತದೆ. ಇದನ್ನ ಕಾಯಿ ತಿನ್ಬಿಟ್ರೆ ಈ ದೊಮ್ಮೆ ರೋಗ ಅಂತ ಬರ್ತದೆ. ಮನುಷ್ಯನಿಗೂ ಬರ್ತದೆ, ಮೇಕೆಗೂ ಬರ್ತದೆ. ಈ ದೊಮ್ಮೆ ಅಂದರೆ ಈ ಒಳಗಡೆ ಈ ಕಫ ಬರ್ತದಲ್ಲ, ಅದನ್ನ ಮೇಕೆ ಅವಷ್ಟು ತಿಂತವೆ. ಆ ಮೇಕೆ ಒಳ್ಳೆ ಸಾರಾಯಿ ಕುಡ್ದಂಗೆ ಹಿಂಗೆ ಆಡ್ಕೊಂಡಿರ್ತವೆ. ಆದರೆ ಆ ಕಫ ಅನ್ನೋದು ತೆಗ್ದಾಕ್ಬಿಡ್ತದೆ. ಇದು ತಪ್ಪಾದ ಮರ ಅಂತ. ಇದ್ರ ಚಕ್ಕೆ ತಗೊಂಡು ಹೋಗ್ಬಿಟ್ಟು ಊರ್ಲಾಕ್ಬಿಟ್ಟು ಒಂದೊಂದು ಗೊಟ್ಟ ಎತ್ತಿದ್ರೆ ಪ್ರಾಣಿಗಳಿಗೆ ಏನು ಕಾಯಿಲೆ ಇದ್ರೂ ಬರೋದಿಲ್ಲ. ನಾನು ನೋಡ್ದಂಗೆ ನಮ್ಮ ತಾತಿರ ಕಾಲದಿಂದ ನನಗೆ ಅನುಭವದಲ್ಲಿ ಬೆಂಗಳೂರಿನಲ್ಲಿ ಯಾರಿಗೋ ಹೊಡೆದಾಕ್ಬಿಟ್ಟ ಅಂದ್ರೆ, ಮರ್ಡರ್ ಮಾಡ್ಬಿಟ್ಟವನಂದ್ರೆ ಇಲ್ಲಿ ಊರೇ ಬಿಟ್ಬಿಟ್ಟು ಹೋಗಿ ಬಂಡೆಗಳಲ್ಲಿ ಸೇರ್ಕೊಬಿಡೋರು ಗವಿಲಿ. ನಮ್ಮ ತಾತಿರು ಅಷ್ಟು ಭಯ ಆಯ್ತು. ಇವತ್ತು ಪಕ್ಕದಲ್ಲಿ ಕತ್ತರ್ಸಾಕಿದ್ರು ಹೋಗಲ್ಲ ಸಮಯ. ಯಾಕೆ ಹೇಳಿ? ಚೆನ್ನಾಗಿ ಓದ್ಬಿಟ್ಟಿದ್ದೀರ ನೀವು. ಲಾಗಳು ಅವ್ನು ಹೊಡೆದಾಗ್ಬಿಟ್ಟು ಬರ ಲಾಯರು ಹೋಗ್ಲಾಳು 1 ಲಕ್ಷ. ಎಲ್ಲ ವಲಸೆ. ಈ ರಾಜಕೀಯ ಮುಂಡೆ ಮಕ್ಕಳು ಬಂದ್ಬಿಟ್ಟು ಚೆನ್ನಾಗಿ ಓದಿರೋರಿಗೆಲ್ಲ ಕಾನೂನುಗಳು ಗೊತ್ತಾಗ್ಬಿಟ್ಟು, ಸ್ವಾಮಿ ಇವಾಗ ನೀವು ಅಣ್ಣ ತಮ್ಮದಿರು ಯಾವುದೋ ಒಂದು ಜಮೀನ್ದು ಒಂದು ಮನೆದು ಕಿತಾಬದಿ ಬಂತು, ದೊಡ್ಡವ್ರು ಸೇರ್ಕೊಳ್ಳೋರು ಹಳ್ಳಿಲಿ. ಬರೋ ದಡ್ಡ ಕೂತ್ಕೊಳ್ಳೋ, ಅವನೊಂದು ತಮ್ಮ ತಾನೇನೋ, ಒಂದು ಬಾರ್ ತಗೊಳ್ಳಿ ಬಿಡೋ, ಏನೋ ಆಯ್ತದೆ, ನಿನ್ನ ದೇವ್ರು ಕೊಡ್ತಾನೆ ಹೋಗೋ. ಆಯ್ತು ಗೌಡ್ರೆ ಅಂತ ಹೋಗ್ಬಿಡೋರು. ಇವಾಗ ಏನು ಹೇಳ್ಕೊಡ್ತಾವಲ್ಲ, 1 ಅಡಿ ಹಾಕೋ ಬಿಡ್ತೀಯಾ? ಅವ್ನು ಸೆಕ್ಷನ್ ಕೋರ್ಟ್ಗೆ ಹೋದ್ರೆ ಯಾವ ಸಿವಿಲ್ ಕೋರ್ಟ್ ಸುಪ್ರೀಂ ಕೋರ್ಟ್ ಯಾವುದೋ ಕೋರ್ಟ್ಗಳಂತೆ. 40 ವರ್ಷ ಆಯಿತು, ನಾನು 42 ವರ್ಷ ಆಯ್ತು ನನಗೆ ಸೇರಿ. ನಾನು ಮಾಡಿರೋದೇ ನೋಡಿ, ಇದು ಪ್ರಾಣಿಗಳಿಗೆ, ಪಕ್ಷಿ ಪ್ರಾಣಿಗಳಿಗೆ ಆಹಾರ ಊಟ ನಮಗೆ ಏನು ಅದಕ್ಕೆ ಬೇಕು, ಆ ಜಾತಿ ಹುಲ್ಲು, ಆ ಜಾತಿ ಬಿದಿರು, ಆ ಜಾತಿ ಗಿಡ ಮರ, ಆ ಪ್ರಾಣಿ ತಿನ್ನೋದೇ ಹಾಕಿದ್ದೀವಿ. ಆನೆ, ಕಾಡೆಮ್ಮೆ, ಹಂದಿ, ಜಿಂಕೆ, ಎಲ್ಲಕ್ಕೂ ಎಲ್ಲ ಯಾವ್ಯಾವ ಪ್ರಾಣಿ ಏನೇನು ಜಾತಿ ತಿಂತದೆ ಅಂಥದ್ದೆಲ್ಲ ತಂದು ಇಲ್ಲಿ ಹಾಕಿ ಮಾಡಿದ್ದೀವಿ. 8-9 ಡ್ಯಾಮ್ ಮಾಡಿದ್ದೀವಿ ಈ ಥರ. ಎಲ್ಲಿ ಗಂಟ? ಕೆಳಗಡೆ ಗಂಟ. ಇದು ಇಷ್ಟು ಮಾಡಿದ್ವಿ. ಬನ್ನಿ.